ದೂರ್ವಾಸರು. ಬ್ರಹ್ಮನು ತನ್ನ ಸೃಷ್ಟಿಗೆ ಸಹಕರಿಸಲು ಒಬ್ಬ ಋಷಿಯಂತಿರುವ ಮಗನನ್ನು ಪ್ರಾರ್ಥಿಸಿದಾಗ ಅತ್ರಿ ಮಹರ್ಷಿ ಜನಿಸ್ತಾರೆ. ಅವರಿಗೆ ಅತ್ರಿ ಅನ್ನುವಂಥ ಹೆಸರು ನಂತರ ಬಂದದ್ದು. ವಿವಾಹಕ್ಕೆ ಯೋಗ್ಯರಾದಾಗ ಅನಸೂಯಾಳನ್ನು ವಿವಾಹ ಮಾಡಿಕೊಳ್ತಾರೆ. ಅವರಿಗೆ ಜನಿಸಿದವನೇ ದತ್ತಾತ್ರೇಯ ಸ್ವಾಮಿ. ಈ ದತ್ತಾತ್ರೇಯ ಸ್ವಾಮಿಯೇ ಜಗದ್ಗುರು. ಇವರು ಜನಿಸಿದಾಗ ತ್ರಿಮೂರ್ತಿಗಳ ಸಂಕೇತವಾಗಿ ಮೂರೂ ತಲೆಗಳಿಂದ ಜನಿಸ್ತಾರೆ. ವಿಷ್ಣುವು ಸತ್ವಗುಣ, ಬ್ರಹ್ಮನು ರಜೋಗುಣ, ಶಿವನು ತಮೋಗುಣ. ಇದು ಅತ್ರಿ ಮಹರ್ಷಿಗೆ ಇಷ್ಟವಾಗಲಿಲ್ಲ. ಆಗ ತ್ರಿಮೂರ್ತಿಗಳು ಪ್ರತ್ಯಕ್ಷವಾದಾಗ ಅತ್ರಿ ಮಹರ್ಷಿಗಳು ಇಂತಹ ಮಗನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ತಾವು ಕೇಳಿದ್ದು ಶಿವನನ್ನು ಅಂತ ಹೇಳ್ತಾರೆ. ಆಗ ಬ್ರಹ್ಮ ವಿಷ್ಣು ಇವರನ್ನು ಕೇಳಲಿಲ್ಲ ಅಂತಲೂ ಹೇಳ್ತಾರೆ. ಹಾಗಾದರೆ ಏನು ಮಾಡಬೇಕು ಅಂಥೇಳಿ ಬ್ರಹ್ಮ ವಿಷ್ಣು ಕೇಳಿದಾಗ ಮೂವರು ಬೇರೆ ಬೇರೆ ಜನಿಸಲಿ ಅಂಥೇಳಿ ಅತ್ರಿ ಮತ್ತು ಅನಸೂಯ ಹೇಳ್ತಾರೆ. ಆಗ ಜನಿಸಿದವನೇ ದತ್ತಾತ್ರೇಯರು. ಇವರು ವಿಷ್ಣು ಸ್ವರೂಪರು, ಗುಣಾತೀತರು, ಅಂದರೆ ತ್ರಿಗುಣಗಳನ್ನು ಜಯಿಸಿದವರು. ಅವರ ಬಳಿಯಲ್ಲಿ ಯಾವಾಗಲೂ 4 ನಾಯಿಗಳಿರುತ್ತವೆ. ಅವು 4 ವೇದಗಳ ಸಂಕೇತ. ನಂತರದಲ್ಲಿ ಜನಿಸಿದವನು ಚಂದ್ರ. ಅವನು ಬ್ರಹ್ಮಸ್ವರೂಪ. ಆದ್ದರಿಂದ ಚಂದ್ರನನ್ನು ಆತ್ರೇಯನೆಂದೂ ಕರೀತಾರೆ. ನಂತರದವನೇ ದೂರ್ವಾಸರು. ಇವರದು ಶಿವಸ್ವರೂಪ. ಸೂರ್ಯ, ಚಂದ್ರ ಮತ್ತು ಬೆಂಕಿ ಅನ್ನುವಂತಹ ಮೂರನೆಯ ಜ್ಞಾನೇತ್ರದಿಂದ ಕೂಡಿದ ಪರಶಿವನಿಗೆ ಸಮಾನರಾದವರು ದೂರ್ವಾಸರು ಜನಿಸ್ತಾರೆ. ದೂರ್ವಾಸರು ಜ್ಞಾನಿಗಳು. ಅವರು ಇಲ್ಲದೆ ಹೋದರೆ ಪಾಂಡವರು ಜನಿಸ್ತಾನೇ ಇರಲಿಲ್ಲ. ಯಾಕೆ ಅಂತಂದರೆ ದೂರ್ವಾಸರಿಗೆ ಕುಂತಿಯು ಸೇವೆಯನ್ನು ಮಾಡ್ತಾಳೆ. ಇದರಿಂದ ಸಂತೋಷಗೊಂಡ ದೂರ್ವಾಸರು ಕುಂತಿಗೆ ಮಕ್ಕಳಾಗೋದಿಲ್ಲ ಅಂತ ತಿಳಿದು ಮಂತ್ರಗಳನ್ನು ಉಪದೇಶ ಮಾಡ್ತಾರೆ. ಹೀಗೆ ಆ ಮಂತ್ರಗಳಿಂದ ಪಾಂಡವರು ಜನಿಸ್ತಾರೆ. ಒಂದು ಸಲ ಇಂದ್ರನು ಐರಾವತದ ಮೇಲೆ ಕುಳಿತು ಬರ್ತಾ ಇರುವಾಗ ಬ್ರಹ್ಮನು ಕೊಟ್ಟ ಹಾರವನ್ನು ಹಿಡಿದು ದೂರ್ವಾಸರು ಎದುರಾಗಿ ಬರ್ತಾರೆ. ಅವರು ಹಾರವನ್ನು ಇಂದ್ರನಿಗೆ ಕೊಡ್ತಾರೆ. ಇಂದ್ರನು ಐರಾವತಕ್ಕೆ ಹಾಕ್ತಾನೆ. ಅದು ನೆಲಕ್ಕೆ ಹಾಕಿ ತನ್ನ ಕಾಲಿನಿಂದ ಹೊಸಕ್ಕೆ ಹಾಕುತ್ತೆ. ಆಗ ದೂರ್ವಾಸರಿಗೆ ಕೋಪ ಬಂದು ಇಂದ್ರನಿಗೆ ಶಾಪವನ್ನು ಕೊಡ್ತಾರೆ. ಎಲ್ಲವನ್ನು ಕಳ್ಕೊಳ್ತೀಯ ಅಂತ ಹೇಳ್ತಾರೆ. ಆಗ ದೇವತೆಗಳು ವಿಷ್ಣುವನ್ನು ಪ್ರಾರ್ಥಿಸಿದಾಗ ಸಮುದ್ರಮಂಥನ ಮಾಡಲು ಹೇಳ್ತಾರೆ. ದೇವತೆಗಳು ರಾಕ್ಷಸರು ಸಮುದ್ರ ಮಂಥನವನ್ನು ಮಾಡಿ ಅಮೃತವನ್ನು ಪಡೀತಾರೆ. ಆದರೆ ವಿಷ್ಣುವು ಅದು ದೇವತೆಗಳಿಗೆ ಮಾತ್ರ ಸಿಗುವಂತೆ ಮಾಡ್ತಾನೆ.